ಹಾಯ್ ಹಲೋ ನಮಸ್ಕಾರ. ಮೋಡಿ ಚಾನಲ್ಗೆ ಸ್ವಾಗತ. ಇವತ್ತು ದ ರಾಡೆಸ್ಟ್ ಆಫ್ ಆಲ್ ಟೈಮ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಮೂವಿನ ರಿವ್ಯೂ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಮೂವಿ ಹೀರೋ ಆಗಿ ತಳಪತಿ ವಿಜಯ್ ಆ್ಯಂಡ್ ಡೈರೆಕ್ಟರ್ ಆಗಿ ವೆಂಕಟ್ ಪ್ರಭು ಅವರು ಆ್ಯಂಡ್ ಮ್ಯೂಸಿಕ್ ಮಾಡಿರೋದು ಯುವನ್ ಶಂಕರ್. ಸೊ ಮೂವಿ ಹೇಗಿತ್ತಪ್ಪ, 400 ಕೋಟಿ ಬಜೆಟ್ ಮೂವಿ, ಬೇರೆ ಪ್ಯಾನ್ ಇಂಡಿಯಾ ಲೆವೆಲ್ಗಿರುತ್ತೆ. ಸೊ ಹೆಂಗಿತ್ತಪ್ಪ ಅಂತ ಕೇಳಿದ್ರೆ, ಮೂವಿ ಸ್ಟೋರಿ ಬಂದುಬಿಟ್ಟು ಆಲ್ಮೋಸ್ಟ್ ನಮ್ಮ ಕನ್ನಡ ಸಿನಿಮಾನೇ ತುಂಬ ಇದೆ. ಈ ಮೂವಿ ಸ್ಟೋರಿಯಲ್ಲಿರೋದು ಮಗ ಮತ್ತು ಅಪ್ಪನ ನಡುವೆ ನಡೆಯೋದು ಕತೆಗಳು. ಸ್ಟೋರಿ ರಿವೀಲ್ ಮಾಡಲ್ಲ. ಮಗ ಮತ್ತು ಅಪ್ಪ ಮಧ್ಯೆ ನಡೆಯೋ ಏನು ಕತೆ ಇದೆಯೋ ಅದೇ ಕತೆ ಫುಲ್ಲು ತಗೊಂಡೋಗಿದೆ ಸಿನಿಮಾ ಪೂರ್ತಿ. ಆ ಕತೆ ಇರೋದು ಒಂದು ಕಿರ್ಬೇಳಷ್ಟು. ಸಿನಿಮಾ 3 ಗಂಟೆ ತಗೊಂಡೋಗಿರೋದು ಅದೊಂದು ಬೇಜಾರು, ಕುತ್ಕೊಳಕ್ಕಾಗಲ್ಲ. ಯಾವಾಗ ಎದ್ದೋಗ್ಬೇಕಂತ ಕಾಯ್ತಿರ್ತೀವಿ. ಸೊ ಮೂವಿ ಪಾಸಿಟಿವ್ಸ್ ಅಂತ ಹೇಳಕ್ಕೆ ನನಗಂತೂ ಏನೂ ತೋಚ್ತಾನೇ ಇಲ್ಲ. ಒಂದೇ ಒಂದು ನನಗಿಷ್ಟ ಆಗಿದ್ದ ಪಾಸಿಟಿವ್ ವಿಚಾರ ಏನಂದರೆ ಇಂಟ್ರೋ. ಹೀರೋ ಇಂಟ್ರೋ ಮಾತ್ರ ಕಾಲಿವುಡ್ ಅವ್ರು ಮಾಡ್ದಂಗೆ ಯಾರೂ ಮಾಡಿಲ್ಲ ನನಗನ್ನಿಸ್ದಂಗೆ. ಇತ್ತೀಚೆಗೆ ಬಂದಾಗ ಲಿಯೋ ಆಗಲಿ ಆ್ಯಂಡ್ ಇವಾಗ ಬಂದಿರೋ ಗೋಟ್ ಆಗಲಿ ಬೆಂಕಿ ಇಂಟ್ರೋ ಇದೆ. ನಮ್ಮ ದೊಡ್ಡ ಹೀರೋಗಳು ಈ ಥರ ಒಂದು ಇಂಟ್ರೋ ಬಂದರೆ ಮಾತ್ರ ಕ್ರೇಜಿ ಇರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು ಇಂಟ್ರೋ ಮಾತ್ರ. ಅವ್ರದ್ದು ಮೊದಲಿಂದ ಇಲ್ಲಿವರೆಗೂ ಮಾಡಿರೋ ಎಲ್ಲ ಫಿಲಮ್ಸ್ ರೆಫರೆನ್ಸ್ ತೊಗೊಂಡು ಇಂಟ್ರೋ ಮಾಡಿರೋದು ಅದು ಸಖತ್ತಾಗಿ ಇಷ್ಟ ಆಯಿತು. ಇನ್ನೇನು ಹೊಸ ವಿಚಾರ ಇಲ್ಲ ಈ ಮೂವಿಯಲ್ಲಿ, ಅದೊಂದು ಬಿಟ್ಟರೆ. ಈ ಡೈರೆಕ್ಟರು ಇಂಟ್ರೋಗೆ ಫುಲ್ಲು ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಕಥೆನ ಮರ್ತುಬಿಟ್ಟಿದ್ದಾನೆ, ಏನು ತಗೊಂಡೋಗ್ಬೇಕು ಹೆಂಗೆ ತಗೊಂಡೋಗ್ಬೇಕು ಅಂತ. ಸಿನಿಮ್ಯಾಟಿಕ್ ಲಿಬರ್ಟಿ ಅನ್ನೋದನ್ನ ಹೇಳ್ಕೊಂಡು ಏನೇನೋ ಮಾಡಿಕ್ಬಿಟ್ಟವ್ರು ಈ ಫಿಲಮಲ್ಲಿ. ಸೊ ಅವು ನಮ್ಮಂಗೂ ಇರೋಲ್ಲ. ಆ್ಯಂಡ್ ಇನ್ನೊಂದು ಪರ್ಸ್ನಲ್ ವಿಷಯನ ಬಿಟ್ಬಿಡಬೇಕು ಸಿನಿಮಾ ಮಾಡಬೇಕಾದ್ರೆ. ಆ ಪರ್ಸ್ನಲ್ ವಿಷಯ ಹೆಂಗೆ ಕ್ಯಾರಿ ಮಾಡಿದ್ದಾರೆ ಅಂದರೆ, ಇವರು ಡೈರೆಕ್ಟರ್ ಹಂಗೆ ಹೇಳಿದ್ನೋ ಇಲ್ಲ ಹೀರೋನೇ ನನಗೆ ಈ ಥರ ಇರಲಿ ಅಂತ ಮಾಡ್ತಾರೋ ಗೊತ್ತಿಲ್ಲ. ಆ ಗಾಡಿ ಮೇಲೆ CM 2026 ಅಂತ ನಂಬರು. ಆ್ಯಂಡ್ ಕೆಲವೊಂದು ಪರ್ಸ್ನಲ್ಲಾಗಿ ಒಬ್ಬರಿಗೆ ಟಾಂಗ್ ಕೊಡೋ ರೀತಿಯಾಗಿ ಡೈಲಾಗ್ಸ್ ಆಗಲಿ ಅವೆಲ್ಲ ಬೇಕಾಗಿರೋಲ್ಲ. ಸೊ ಅವೆಲ್ಲ ಸಿನಿಮಾ ನೋಡೋಕ್ಕೆ ಬಂದಮೇಲೆ ನಿಮ್ಮ ಫ್ಯಾನ್ಸಿಗೆ ಮಾಡಿದ್ರೆ ಅದು ಓಕೆ. ಬಟ್ ಇದು ಪ್ಯಾನ್ ಇಂಡಿಯಾ ಅಂತ ಬಿಗ್ ಬಜೆಟಲ್ಲಿ ಮಾಡಿದ್ಮೇಲೆ ಸೊ ಎಲ್ರಿಗೂ ಅದು ಕನ್ವೀನಿಯೆಂಟಾಗಿ ಅನ್ನಿಸ್ಬೇಕು. ಸೊ ನಮ್ಮ ಕರ್ನಾಟಕದವ್ರಿಗಾಗಲಿ, ಆಂಧ್ರದವ್ರಿಗಾಗಲಿ, ಹಿಂದಿಯವ್ರಿಗಾಗಲಿ ಅಷ್ಟು ತಟ್ಟಲ್ಲ ಅವೆಲ್ಲ. ಕ್ರೇಜಿಯಾಗಿರ್ಬೋದು ಫ್ಯಾನ್ಸು, ಸೊ ತಮಿಳ್ನಾಡವ್ರಾಗಲಿ, ಬಟ್ ಅಷ್ಟು ನಮಗೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಮ್ಯೂಸಿಕ್ ಬಂದುಬಿಟ್ಟು ಯುವನ್. ಸೊ ಅವ್ರನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದೆ. ಏನೇನೋ ಮಾಡಿರ್ಬೋದು ಇವರು. ಅವ್ರದ್ದೊಂದು ಮೂವಿ ಇದೆ ಮಾನ್ಕ್ ಅಂತ ಏನೋ ಇದೆ, ಅಜಿತ್ ಅವ್ರದ್ದು, ಬೆಂಕಿ ಹೊಡೆದಿದ್ದಾರೆ. ಆ್ಯಂಡ್ ಅವ್ರದ್ದು ಪ್ರೀವಿಯಸ್ ಫಿಲಮ್ಸ್ ಎಲ್ಲ ಚೆನ್ನಾಗೇ ಇದೆ. ಬಟ್ ಈ ಮೂವಿನ ಯಾಕೆ ಹಂಗೆ ಮಾಡಿದ್ರೋ ಗೊತ್ತಿಲ್ಲ, ಎಬ್ಬರಿಸ್ಬಿಟ್ಟಿದ್ದಾರೆ. ಸಾಂಗ್ಸ್ ಮಾತ್ರ 2-3 ಸಾಂಗ್ಸ್ನ ಎಸೆದ್ಬಿಡ್ಬೋದು. ಯೂಟ್ಯೂಬಲ್ಲಿ ನೋಡಿದೆ, ನನಗೆ ಇಷ್ಟ ಆಗಿರಲಿಲ್ಲ. ಬಟ್ BGM ಆದರೂ ಚೆನ್ನಾಗಿರುತ್ತಾ, ಅದೊಂದು ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಸೈಡ್ನಾಗ ಇಟ್ಕೊಂಡು ಹೋಗಿದೆ. ಬಟ್ ಅವು ಎದ್ದೋಗಿದ್ದಾವೆ. ಯಾವ್ಯಾವ ಟೈಮ್ನಲ್ಲಿ ಯಾವ್ಯಾವ ಟ್ರ್ಯಾಕ್ನ ಹಾಕ್ಬೇಕು ಅನ್ನೋದು ಗೊತ್ತಾಯ್ತೋ ಇಲ್ಲೋ, ಏನೇನೋ ಮಾಡಿಬಿಟ್ಟಿದ್ದಾರೆ. ಮತ್ತು ಆ ಸೈಡ್ ಕ್ಯಾರೆಕ್ಟರ್ಸಲ್ಲಿ ಕೆಲವೊಬ್ರದ್ದು ಕ್ರಿಂಜ್ ಆಗೈತೆ. ಅದಂತೂ ಹೇಳೋಕ್ಕಾಗದೆ ನಗೋಕ್ಕಾಗದೆ ಹಂಗಾಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿಯಲ್ಲಿ. ಸೊ ನಾನು ಹೇಳೋದು ಒಂದೇ ನಿಮಗೆ, ಸುಮ್ಮನೆ ದುಡ್ಡು ಉಳಿಸ್ಕೊಳ್ರಿ ಅಷ್ಟೇ. ದೊಡ್ಡ ಸ್ಟಾರು ಅಂತ ಅಂದ್ಬಿಟ್ಟು ಹೋದರೆ ಪಂಗ್ನಾಮನೆ. ರಾಡ್ ಅಂದರೆ ಏನಂತ ಗೊತ್ತಿಲ್ಲ ಅಂದರೆ ಈ ಸಿನಿಮಾ ನೋಡಿರಿ ಗೊತ್ತಾಗುತ್ತೆ. ಅದೇ ಟೈಮ್ನ ನಮ್ಮ ಕನ್ನಡ ಸಿನಿಮಾ 2 ಬರ್ತಿದೆ. ಸೆಪ್ಟೆಂಬರ್ 5 ಇವತ್ತೇ ರಿಲೀಸ್ ಆಗಿರೋ ಮೂವಿ. ಆ್ಯಂಡ್ ಸೆಪ್ಟೆಂಬರ್ 12ನೇ ತಾರೀಕು ರಾನಿ ದ ರೂಲರ್. ಸೊ ಇವೆರಡು ಮೂವಿನೂ ನೋಡ್ಬೋದು. ಇದೊಂದು ಫಿಲಮ್ ನೋಡೋ ಕಾಸಲ್ಲಿ ಹಂಗೈತೆ ಪರಿಸ್ಥಿತಿ. ಸೊ ಇಲ್ಲಿವರೆಗೂ ಯಾರಾದ್ರು ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ರೇಟಿಂಗ್ ಎಲ್ಲ ಕೊಡೋಕ್ಕೋಗಲ್ಲ, ಬಟ್ ಡಬ್ಬಾ ಮೂವಿ ಅಷ್ಟೇ. ಇನ್ ಕೆರಿಯರ್ ಆಫ್ ವೆಂಕಟ್ ಪ್ರಭು ಡೈರೆಕ್ಟರ್ ಆಗಲಿ, ಯುವನ್ನಲ್ಲಿ ಮ್ಯೂಸಿಕ್ ಆಗಲಿ ಅವ್ರದ್ದಾಗಲಿ, ಆ್ಯಂಡ್ ಹೀರೋ ಆಗಿ ವಿಜಯ್ ಅವ್ರದ್ದಾಗಲಿ ವರ್ಸ್ಟ್ ಫಿಲಮ್ ಇನ್ ದ ಕೆರಿಯರ್ ಅವ್ರದ್ದು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ, ಬಾಯ್ ಬಾಯ್.